Hello students, now we are dealing with the topic on reproductive system. ಅದರಲ್ಲಿ ಇವಾಗ ನಾವು ಫರ್ಟಿಲೈಸೇಷನ್ ಚಾಪ್ಟರ್ ಬಗ್ಗೆ ನೋಡೋಣ. ಫರ್ಟಿಲೈಸೇಷನ್ ಅಂದ್ರೇನು, ವಾಟ್ ಈಸ್ ಫರ್ಟಿಲೈಸೇಷನ್, ವಾಟ್ ಹ್ಯಾಪನ್ಸ್ ಆಫ್ಟರ್ ಫರ್ಟಿಲೈಸೇಷನ್, ಆಲ್ ದೀಸ್ ಥಿಂಗ್ಸ್ ವಿಲ್ ಸಿ ನೌ. Fertilization, it refers to the fusion of male and female gametes to form an offspring. ಅಂತಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮೇಲ್ ಗ್ಯಾಮೆಟ್ಸ್ ಅಂದ್ರೆ ಸ್ಪರ್ಮ್ ಮತ್ತೆ ಫಿಮೇಲ್ ಗ್ಯಾಮೆಟ್ಸ್ ದಟ್ ಈಸ್ ಎಗ್ ಅಥವಾ ಓವಾ ಎರಡೂ ಕೂಡ್ಕೊಂಡು ಟು ಫಾರ್ಮ್ ಎ ನ್ಯೂ ಆಫ್ ಸ್ಪ್ರಿಂಗ್, ಒಂದು ಹೊಸ ಲೈಫ್ ಬರೋದಕ್ಕೆ ನಾವು ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಎಗ್ ಇದೆ, ಇದ್ರ ಜೊತೆಗೆ ಅಂದ್ರೆ ಓವಾದಿಂದ ಎಗ್ ರಿಲೀಸ್ ಆಗಿದೆ, ಅದ್ರ ಜೊತೆಗೆ ಸ್ಪರ್ಮ್ ಏನಾದರೂ ಕೂಡ್ಕೊಂಡು ಎರಡು ಸೇರ್ಕೊಂಡು ಅದು ಹೊಸ ಲೈಫ್, ಹೊಸ ಆಫ್ ಸ್ಪ್ರಿಂಗ್, ಹೊಸ ಲೈಫ್ ಬರೋದಕ್ಕೆ ಅದಕ್ಕೆ ನಾವು ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ನಾವು ನೆನ್ಪಿಟ್ಟಿರ್ಬೋದು, ಎಗ್ ಅಲ್ಲಿ 23 ಕ್ರೋಮೋಸೋಮ್ಸ್ ಇರ್ತದೆ, ಸ್ಪರ್ಮ್ ಅಲ್ಲಿ 23 ಕ್ರೋಮೋಸೋಮ್ಸ್ ಇರ್ತದೆ. ಎರಡು ಸೇರಿ 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಅಂದ್ರೆ 46 ಕ್ರೋಮೋಸೋಮ್ಸ್ ಹೊಸ ಲೈಫ್ ಅಲ್ಲಿ ಬರ್ತದೆ. ಅದಕ್ಕೆ ನಾವು ಆ ಫರ್ಟಿಲೈಸೇಷನ್, ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ fertilization. If sexual intercourse occurs at the time of ovulation and semen is ejaculated in the vagina, the sperms travel through the vagina and the uterus to reach the fallopian tube. ಅಂದ್ರೆ ನಾವು ಮೆನ್ಸ್ಟ್ರುಯೇಷನ್ ಚಾಪ್ಟರ್ ಅಲ್ಲಿ ನೋಡಿರ್ಬೋದು, ಓವ್ಯುಲೇಷನ್ ಟೈಮ್ ಅಲ್ಲಿ ನಾನು ಅವಾಗ ಹೇಳಿದ್ದೆ, ಓವ್ಯುಲೇಷನ್ ಟೈಮ್ ಅಲ್ಲಿ ಅಟ್ ದ ಟೈಮ್ ಆಫ್ ಓವ್ಯುಲೇಷನ್, ಓವ್ಯುಲೇಷನ್ ಅಂತಂದ್ರೆ ಯಾವಾಗ ಓವಮ್ ಅಥವಾ ಎಗ್ ಗ್ರಾಫಿಯನ್ ಫಾಲಿಕಲ್ ಇಂದ ರಿಲೀಸ್ ಆಗುತ್ತೆ, ಯಾವಾಗ ಅರೌಂಡ್ 14th day ಆಫ್ ಮೆನ್ಸ್ಟ್ರುವಲ್ ಸೈಕಲ್ ಎಗ್ ವಿಲ್ ಬಿ ರಿಲೀಸ್ಡ್. ಸೊ ದ್ಯಾಟ್ ಈಸ್ ಕಾಲ್ಡ್ ಓವ್ಯುಲೇಷನ್. ಎಗ್ ಒಂದ್ಸರ್ತಿ ರಿಲೀಸ್ ಆದ್ಮೇಲೆ 24ರಿಂದ 48 ಗಂಟೆಗಳ ಕಾಲ ಇಟ್ ವಿಲ್ ಬಿ ಸರ್ವೈವಿಂಗ್, ಅದು ಜೀವಂತ ಇರುತ್ತದು, ಅದಕ್ಕೆ ಲೈಫ್ ಇರುತ್ತೆ ಎಲ್ಲಿವರೆಗೂ 24ರಿಂದ 36 ಗಂಟೆಗಳ ಒಳಗಾಗಿ. ಅಷ್ಟರ ಒಳಗಡೆನೆ ಈ ಟೈಮ್ ಪೀರಿಯಡ್ ಅಲ್ಲೇನೆ ಅಂದ್ರೆ ಓವಮ್ ರಿಲೀಸ್ ಆಗೋಕಿನ ಒಂದು ದಿವಸ ಮುಂಚೆ, ಓವಮ್ ರಿಲೀಸ್ ಆದ್ಮೇಲೆ ಒಂದು ದಿವಸ ನಂತರ, ಈ ಟೈಮ್ ಪೀರಿಯಡ್ ಅಲ್ಲಿ ಅಕಸ್ಮಾತ್ ಆಗಿ ಮೇಲ್ ಅಂಡ್ ಫಿಮೇಲ್ ಹ್ಯಾವ್ ಸೆಕ್ಷುವಲ್ ಇಂಟರ್ಕೋರ್ಸ್ ಅಂಡ್ ಸಿಮೆನ್ ಈಸ್ ಇಜಾಕ್ಯುಲೇಟೆಡ್. ಸಿಮೆನ್ ಬಗ್ಗೆ ನೋಡಿದ್ವಿ, ಸಿಮೆನ್ ಕಂಟೈನ್ಸ್ ವಾಟ್, ಸ್ಪರ್ಮ್ಸ್ ಅಂಡ್ ಸೆಮೈನಲ್ ಫ್ಲೂಯಿಡ್. ಇಫ್ ಸಿಮೆನ್ ಈಸ್ ಇಜಾಕ್ಯುಲೇಟೆಡ್ ದೆನ್ ಎಗ್ ಮತ್ತೆ ಸ್ಪರ್ಮ್ ಬೋತ್ can combine together and form a zygote and form a new life. This process is called as fertilization. Sperms reach the ovarian end of the fallopian tube within the 30 to 60 minutes. ಏನ್ ಹಿಂಗಂದ್ರೆ ಒಂದ್ಸತಿ ರಿಲೀಸ್ ಆದ್ಮೇಲೆ ಸ್ಪರ್ಮ್ಸ್ ದೇ ರೀಚ್ ದ ಎಂಡ್ ಆಫ್ ದ ಫೆಲೋಪಿಯನ್ ಟ್ಯೂಬ್. ಇದಕ್ಕೇನು ಫೆಲೋಪಿಯನ್ ಟ್ಯೂಬ್ ಅಂತ ಹೇಳ್ತೀವಿ. ದೇ ರೀಚ್ ದ ಓವೇರಿಯನ್ ಎಂಡ್ ಆಫ್ ಫೆಲೋಪಿಯನ್ ಟ್ಯೂಬ್. ಇದು ಫೆಲೋಪಿಯನ್ ಟ್ಯೂಬ್, ಇದಕ್ಕೆ ಓವೇರಿಯನ್ ಎಂಡ್ ಅಂತ ಹೇಳ್ತೀವಿ. ಇದು ಯೂಟ್ರೈನ್ ಎಂಡ್ ಅಂದ್ರೆ ಓವರಿ ಹತ್ರ ಇರೋದು ಓವೇರಿಯನ್ ಎಂಡ್, ಆಮೇಲೆ ಯೂಟ್ರಸ್ ಹತ್ರ ಇರೋದು ಯೂಟ್ರೈನ್ ಎಂಡ್. ಸೊ ದೇ ರೀಚ್ ದ ಓವೇರಿಯನ್ ಎಂಡ್ ಆಫ್ ಫೆಲೋಪಿಯನ್ ಟ್ಯೂಬ್ ವಿದಿನ್ 30 to 60 minutes. Among 200 to 300 millions of sperms entering the female genital tract, only a few thousand sperm reach the spot near the ovum. ಏನ್ ಹಿಂಗಂದ್ರೆ 200 to 300 million ಸ್ಪರ್ಮ್ಸ್ ಆರ್ ರಿಲೀಸ್ಡ್. ಅಷ್ಟೊಂದು ಸ್ಪರ್ಮ್ಸ್ ರಿಲೀಸ್ ಆಗಿರ್ತಾವೆ, 200ರಿಂದ 300 ಮಿಲಿಯನ್ ಸ್ಪರ್ಮ್ಸ್ ರಿಲೀಸ್ ಆಗಿರ್ತಾವೆ ಇಜಾಕ್ಯುಲೇಷನ್ ಟೈಮ್ ಅಲ್ಲಿ. ಅದರಲ್ಲಿ ಕೆಲವು 1000 ಸ್ಪರ್ಮ್ಸ್ ದೇ ವಿಲ್ ಬಿ ವಯಬಲ್, ದೇ ವಿಲ್ ಬಿ ಸ್ಟ್ರಾಂಗ್ ಇನಫ್ ಟು ರೀಚ್ ದ ovarian end of the fallopian tube. Among these few thousand sperms, only one succeeds to fertilize the ovum. ಇದು ಒಂದು ಓಮ್ ಇದೆ ಅಂತ ಅನ್ಕೊಳ್ರಿ, ಸುತ್ತಮುತ್ತ ಸಾಕಷ್ಟು ಸ್ಪರ್ಮ್ಸ್ ಇದಕ್ಕೆ ಅಟ್ಯಾಕ್ ಮಾಡ್ತಾವ. ಒಂದು ಓವಾಗೆ ಸಾಕಷ್ಟು ಸ್ಪರ್ಮ್ಸ್ ಅಟ್ಯಾಕ್ ಮಾಡಿ ಅದರಲ್ಲಿ ಒಂದು ಸ್ಪರ್ಮ್ ಮಾತ್ರ it will be able to enter the ovum and fertilize the ovum. Okay, everybody will be fighting to enter the ovum. ಅದರಲ್ಲಿ ಕೇವಲ ಒಂದು it will be successful to reach the ovum, to enter the ovum and fertilize the ovum.
ಫರ್ಟಿಲೈಸೇಷನ್ ಆಕರ್ಸ್ ಇನ್ ದ ಆಂಪುಲಾ ಆಫ್ ಫ್ಯಾಲೋಪಿಯನ್ ಟ್ಯೂಬ್. ಇದಕ್ಕೆ ಆಂಪುಲಾ ಅಂತ ಹೇಳ್ತೀವಿ. ಆಂಪುಲಾ ಆಫ್ ಫ್ಯಾಲೋಪಿಯನ್ ಟ್ಯೂಬ್ ಅಲ್ಲಿ ಫರ್ಟಿಲೈಸೇಷನ್ ಆಕರ್ಸ್. ಓಕೆ, ಸೊ ದಿಸ್ ಈಸ್ ಈ ಚಿತ್ರದಲ್ಲಿ ನೀವು ನೋಡಬಹುದು. ಸೊ ಓವ್ಯುಲೇಷನ್ ಆಯಿತು, ರಿಲೀಸ್ ಆಯಿತು, ಎಗ್ ರಿಲೀಸ್ ಆಯಿತು. ದಿಸ್ ಈಸ್ ದ oocyte, ಸೆಕೆಂಡ್ರಿ oocyte. ನೆನ್ಪಿಟ್ಕೊಂಡಿರಿ, ಮಿಯೋಸಿಸ್ ಚಾಪ್ಟರ್ ಅಲ್ಲಿ ನೋಡಿದ್ರಿ ನೀವು. ಅಗೇನ್ oogenesis ಚಾಪ್ಟರ್ ಅಲ್ಲಿ ನೋಡಿದ್ರಿ, ಸೆಕೆಂಡ್ರಿ oocyte ಇದೆ. ಓನ್ಲಿ ಆಫ್ಟರ್ ಫರ್ಟಿಲೈಸೇಷನ್ ಇಟ್ ಅಂಡರ್ಗೋಸ್ ದ ಕಂಪ್ಲೀಷನ್ ಆಫ್ ಪ್ರೊಸೆಸ್ ಆಫ್ ಮಿಯೋಸಿಸ್ 2. ಸೊ ಇಷ್ಟೊಂದು ಸ್ಪರ್ಮ್ಸ್ ಬಂದಿದ್ದಾವೆ, ಇದರಲ್ಲಿ ಕೇವಲ ಒಂದು ಸ್ಪರ್ಮ್ ಇಟ್ ಎಂಟರ್ಸ್ ದ ಓವಮ್, ದೆನ್ ದಿಸ್ ಬಿಕಮ್ಸ್ ಎ ಫರ್ಟಿಲೈಸ್ಡ್ ಎಗ್. ಈ ಎಗ್ ಫರ್ಟಿಲೈಸೇಷನ್ ಆಯಿತು. ಇದರಿಂದ 23 ಕ್ರೋಮೋಸೋಮ್ಸ್, ಎಗ್ ಇಂದ 23 ಕ್ರೋಮೋಸೋಮ್ಸ್. ಸೊ 2 ಸೆಟ್ ಆಫ್ ಕ್ರೋಮೋಸೋಮ್ಸ್ ಇದರಲ್ಲಿ ಬಂದು, ಇದು 2 ಸೆಟ್ ಇದೆ. ಇಲ್ಲಿ ನೋಡಿ 2 ಚಿಕ್ಕೆಗಳಿದೆ, 2 ಸೆಟ್ ಕೂಡ್ಕೊಳ್ತವೆ. ದಿಸ್ ಇಸ್ ದ 1 ಸೆಲ್ ಸ್ಟೇಜ್. ದಿಸ್ ಈಸ್ ಡೇ 1. 1ನೇ ದಿವಸ ಈ ತರ ಕಾಣುತ್ತೆ. ಏನು, ಝೈಗೋಟ್ ಅಂತ ಹೇಳ್ತೀವಿ. ಎಗ್ ಫರ್ಟಿಲೈಸ್ ಆದ ತಕ್ಷಣ ಸ್ಪರ್ಮ್ ಜೊತೆಗೆ ಓಮ್ ಕೂಡ್ಕೊಂಡು ಒಂದೇ ಸೆಲ್ ಆಗೋದಕ್ಕೆ ನಾವು ಅದಕ್ಕೆ ಝೈಗೋಟ್ ಅಂತ ಹೇಳ್ತೀವಿ. ಅದು ಝೈಗೋಟ್, ದೆನ್ ದೇ ಸ್ಟಾರ್ಟ್ ಡಿವೈಡಿಂಗ್. ಅಲ್ಲಿ ಸೆಲ್ ಡಿವಿಷನ್ ಯಾವ ತರ ಆಗತ್ತೆ, ಅಲ್ಲಿ ಅಗೇನ್ ಮೈಟೋಸಿಸ್. ಸೊ ದಿಸ್ ಈಸ್ ದ ಡೇ 1. ಏನು, ಸಿಂಗಲ್ ಸೆಲ್ ಸ್ಟೇಜ್, ಒಂದೇ ಒಂದು ಸೆಲ್ ಇರುತ್ತೆ. ಡೇ 2 ಫಸ್ಟ್ ಕ್ಲೀವೇಜ್, ದೆನ್ ಡೇ 3 ಟು ಡೇ 4 4 ಸೆಲ್ಸ್ ಆದವು. ದೆನ್ 8 ಸೆಲ್ ಸ್ಟೇಜ್, ಅದಕ್ಕೆ ನಾವು ಮೊರುಲಾ ಅಂತ ಹೇಳ್ತೀವಿ. 8 ಸೆಲ್ ಸ್ಟೇಜಿಗೆ ನಾವು ಮೊರುಲಾ ಅಂತ ಹೇಳ್ತೀವಿ. ಬೈ ಡೇ 4 ಟು ಡೇ 5 ಇಟ್ ರೀಚಸ್ ದ ಏನು ಯೂಟರಸ್. ಯೂಟರಸ್ಸಿಗೆ ಬರುತ್ತೆ. ಇಲ್ಲಿಂದ ಇಲ್ಲಿವರೆಗೂ ಬರಲಿಕ್ಕೆ ನಾವು 4 ರಿಂದ 5 ದಿವಸ ತಗೊಳ್ತದೆ, ಆಯ್ತಾ. ದೆನ್ ಬೈ ಡೇ 8 ಆರ್ ಡೇ 9, 8 ಅಥವಾ 9ನೇ ದಿವಸ ಈ ಬ್ಲಾಸ್ಟೋಸಿಸ್ಟ್ ಸ್ಟೇಜ್ ಅಂತ ಹೇಳ್ತೀವಿ ನಾವು. ಈ ಬ್ಲಾಸ್ಟೋಸಿಸ್ಟ್ ಸ್ಟೇಜ್ ಏನ್ ಮಾಡ್ತದೆ, ಯೂಟ್ರಸ್, ಇದು ಯೂಟ್ರಸ್, ಇದು ಯೂಟ್ರೈನ್ ವಾಲ್ ಅಲ್ಲಿ ಅದು ಹೋಗಿ ಅಟ್ಯಾಚ್ ಆಗತ್ತೆ. ಈ ಅಟ್ಯಾಚ್ಮೆಂಟಿಗೆ ಅಂದ್ರೆ ಗ್ರೋತ್ ಆಗ್ಬೇಕಲ್ಲ, ಇನ್ನು ಮಗು ಬೆಳವಣಿಗೆ ಆಗ್ಬೇಕು. ಸೊ ಇದು ಅಟ್ಯಾಚ್ ಆದ್ಮೇಲೆ ಅದಕ್ಕೆ ನಾವು ಇಂಪ್ಲಾಂಟೇಶನ್ ಅಂತ ಹೇಳ್ತೀವಿ ನಾವು. ಇನ್ನು ನೋಡ್ಕೊಳ್ರಿ, ಫರ್ಟಿಲೈಸೇಷನ್ ಅಂತಂದ್ರೆ ಏನು, ಎಗ್ ಮತ್ತೆ ಸ್ಪರ್ಮ್ ಎರಡು ಜಾಯಿನ್ ಆಗೋದಕ್ಕೆ, ಎರಡು ಕಂಬೈನ್ ಆಗೋದಕ್ಕೆ ನಾವು ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಫ್ಯೂಜನ್ ಆರ್ ಯೂನಿಯನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಇಸ್ ಕಾಲ್ಡ್ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಆದ ತಕ್ಷಣ ಇಟ್ ವಿಲ್ ಏನು ಮೂವ್ ಟುವರ್ಡ್ಸ್ ದ ಯೂಟ್ರಸ್ ಹತ್ರ ಇಟ್ ವಿಲ್ ಸ್ಟಾರ್ಟ್ ಮೂವಿಂಗ್. ಅದನ್ನ ಮೂವ್ಮೆಂಟ್ ಆಗಿ ಒನ್ ಸೆಲ್ ಸ್ಟೇಜ್ ಇರುತ್ತೆ. ಇನಿಷಿಯಲಿ ವೆನ್ ದ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ಗೆ ನಾವು ಝೈಗೋಟ್ ಅಂತ ಹೇಳ್ತೀವಿ. ಆ ಝೈಗೋಟ್ ಮಲ್ಟಿಪ್ಲೈ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 1 ಸೆಲ್ ಸ್ಟೇಜ್ ಇಂದ 2 ಸೆಲ್ ಸ್ಟೇಜು, 2 ಇಂದ 4 ಸೆಲ್ ಸ್ಟೇಜು, 4 ಇಂದ 8 ಸೆಲ್ ಸ್ಟೇಜು, 8 ಸೆಲ್ ಸ್ಟೇಜಿಗೆ ನಾವು ಬ್ಲಾಸ್ಟೋಸಿಸ್ಟ್ ಅಂತ ಹೇಳ್ತೀವಿ. ಈ ಬ್ಲಾಸ್ಟೋಸಿಸ್ಟ್ ಬೈ ಡೇ 8 ಆರ್ ಡೇ 9 ಇಟ್ ವಿಲ್ ಗೆಟ್ ಇಂಪ್ಲಾಂಟೆಡ್, ಇಟ್ ವಿಲ್ ಗೆಟ್ ಅಟ್ಯಾಚ್ ಟು ದ ಯೂಟ್ರೈನ್ ವಾಲ್. ಆ ಅಟ್ಯಾಚ್ಮೆಂಟ್ ಅಥವಾ ಅದಕ್ಕೆ ಏನಂತೀವಿ ನಾವು ಇಂಪ್ಲಾಂಟೇಶನ್ ಅಂತ ಹೇಳ್ತೀವಿ. Implantation is a process by which fertilized ovum called zygote implants or fixes itself or gets attached. Fix agodu ಅಥವಾ attach agodu in the endometrial lining of the uterus. Implantation is the zygote or the blastocyst stage by day 8 or day 9 attaches itself, right? Fixes itself to the inner lining of the uterus, that is endometrium, is called implantation. After fertilization the ovum is known as zygote. agala helide zygote takes about 3 to 5 days to reach the uterine cavity from the fallopian tube. 3 to 5 days ಗೆ ಇಲ್ಲಿ ಬರುತ್ತೆ. By day 8 or day 9 it gets implanted. While traveling through the fallopian tube, the zygote receives its nutrition from the secretions of fallopian tube. ಆ ಝೈಗೋಟಿಗೆ ಊಟ ಎಲ್ಲಿಂದ ಸಿಗತ್ತೆ ಅಂತಂದ್ರೆ ಫ್ಯಾಲೋಪಿಯನ್ ಟ್ಯೂಬ್ ಇಂದ ಸೆಕ್ರಿಷನ್ಸ್ ಬರ್ತಾ ಇರುತ್ತೆ, ಅದರಿಂದ ಅದಕ್ಕೆ ಊಟ ಸಿಗುತ್ತೆ. ಆಫ್ಟರ್ ರೀಚಿಂಗ್ ದ ಯೂಟ್ರಸ್, ಡೆವಲಪಿಂಗ್ ಝೈಗೋಟ್ ಫ್ರೀಲಿ ಇನ್ ದ ಯೂಟ್ರೈನ್ ಕ್ಯಾವಿಟಿ ಫಾರ್ ಅಬೌಟ್ 2 to 4 days ಬಿಫೋರ್ ಇಟ್ ಗೆಟ್ಸ್ ಇಂಪ್ಲಾಂಟೆಡ್. 3-4 ದಿವಸ ಅಲ್ಲಿವರೆಗೂ ಬರ್ಲಿಕ್ಕೆ ತಗೊಳ್ತದೆ, ಅಲ್ಲಿಂದ ಒಂದು 2-3 ದಿವಸ ಇಂಪ್ಲಾಂಟೇಶನ್ ಕಿಂತ ಮುಂಚೆ ತಗೊಳ್ತದೆ. Thus it takes about 1 week for implantation
after the day of fertilization. So ಡೇ ಆಫ್ ಫರ್ಟಿಲೈಸೇಷನ್ ಇಂದ ಇಲ್ಲಿವರೆಗೂ ಅರೌಂಡ್ 7 to 8 days, ಅಬೌಟ್ 1 week, ಒಂದು ವಾರ ಅಷ್ಟೊತ್ತಿಗೆ ತಗೋತದೆ. ಡ್ಯೂರಿಂಗ್ ದ ಸ್ಟೇ ಇನ್ ಯೂಟ್ರೈನ್ ಕ್ಯಾವಿಟಿ ಬಿಫೋರ್ ಇಂಪ್ಲಾಂಟೇಶನ್ ಇಟ್ ರಿಸೀವ್ಸ್ ನ್ಯೂಟ್ರಿಷನ್ಸ್ ಫ್ರಮ್ secretion of endometrium which is also known as uterine milk. ಇಲ್ಲಿವರೆಗೂ ಬಂದ ತಕ್ಷಣ ಇಲ್ಲಿ ಅದರದ್ದು ಊಟ, ನ್ಯೂಟ್ರಿಷನ್, ಅದರ ಫುಡ್ ಎಲ್ಲಿಂದ ಬರುತ್ತಂತಂದ್ರೆ ಯೂಟ್ರೈನ್ ಮಿಲ್ಕ್ ಅಂತ ಹೇಳ್ತೀವಿ. ಯೂಟ್ರಸ್ ದಿಂದ ಸೆಕ್ರಿಷನ್, ಎಂಡೋಮೆಟ್ರಿಯಂ ದಿಂದ ಸೆಕ್ರಿಷನ್ಸ್ ದಿಂದ ಅದಕ್ಕೆ ಊಟ ಸಿಗುತ್ತೆ. ಅದಕ್ಕೆ ನಾವು ಏನ್ ಹೇಳ್ತೀವಿ? ಯೂಟ್ರೈನ್ ಮಿಲ್ಕ್ ಅಂತ ಹೇಳ್ತೀವಿ ನಾವು. ಸೊ ನೆಕ್ಸ್ಟ್, ದಿಸ್ ಹ್ಯಾಸ್ ಬೀನ್ ಆಸ್ಕ್ಡ್ ಆಸ್ 3 mark question repeatedly. ಅದಕ್ಕೆ ನಾವು ಪ್ರೆಗ್ನೆನ್ಸಿ ಟೆಸ್ಟ್. ಪ್ರೆಗ್ನೆನ್ಸಿ ಟೆಸ್ಟ್ ಇಸ್ ಅ ಟೆಸ್ಟ್ ಯೂಸ್ ಟು ಡಿಟೆಕ್ಟ್ ಆರ್ ಕನ್ಫರ್ಮ್ ಪ್ರೆಗ್ನೆನ್ಸಿ. ಇಂಪ್ಲಾಂಟೇಶನ್ ಆದ್ಮೇಲೆ ಪ್ರೆಗ್ನೆನ್ಸಿ ಆಗಿದೆಯೋ ಇಲ್ಲೋ ಅಂತ ಹೆಂಗ್ ಕನ್ಫರ್ಮೇಶನ್ ಮಾಡ್ತೀವಿ? ಆ ಟೆಸ್ಟಿಗೆ ನಾವು ಪ್ರೆಗ್ನೆನ್ಸಿ ಟೆಸ್ಟ್ ಅಂತ ಹೇಳ್ತೀವಿ. ದ ಬೇಸಿಸ್ ಆಫ್ ಪ್ರೆಗ್ನೆನ್ಸಿ ಟೆಸ್ಟ್ ಇಸ್ ಟು ಡಿಟರ್ಮಿನ್ ದ ಪ್ರೆಸೆನ್ಸ್ ಆಫ್ ಹ್ಯೂಮನ್ ಕೊರಿಯೋನಿಕ್ ಗೋನಾಡೋಟ್ರಾಫಿನ್ ಆರ್ HCG ಇನ್ ದ ಯೂಟ್ರಸ್ ಆಫ್ ವುಮೆನ್ ಸಸ್ಪೆಕ್ಟೆಡ್ ಫಾರ್ ಪ್ರೆಗ್ನೆನ್ಸಿ. ನಾವು ಯಾವ ಬೇಸಿಸ್ ಮೇಲೆ ಟೆಸ್ಟ್ ಮಾಡ್ತೀವಿ ಅಂದ್ರೆ, ಆಫ್ಟರ್ ಫರ್ಟಿಲೈಸೇಷನ್, ಆಫ್ಟರ್ ಇಂಪ್ಲಾಂಟೇಶನ್, there will be secretion of human chorionic gonadotrophin. This is secreted mainly from placenta, developing placenta. So ಇದರ ಲೆವೆಲ್ ನೋಡಿಕೊಂಡು ಅಕಸ್ಮಾತ್ ಆಗಿ ಇದು ಜಾಸ್ತಿ ಇದ್ರೆ it means that a new life is growing inside the mother's body, right? Both biological and immunological tests are available to determine the presence of HCG in the uterus of pregnant woman. Biological tests ಯಾವ್ಯಾವು? These tests are used only for experimental animals. Experimentation purpose ಮಾತ್ರ ಯೂಸ್ ಮಾಡ್ತೀವಿ. ಅದನ್ನ ನೀವು ಕೇವಲ ಹೆಸರುಗಳನ್ನು ನೆನ್ಪಿಟ್ಕೋಬಹುದು. ನನಗೆ ಎಷ್ಟೋ ಸರ್ತಿ ಹೆಸರುಗಳು ಮರ್ತು ಹೋಗ್ತವೆ. ಜಸ್ಟ್ ಫಾರ್ ಯುವರ್ ಎಕ್ಸಾಮ್ ಸೇಕ್ ಯು ಕ್ಯಾನ್ ರಿಮೆಂಬರ್ AZ ಟೆಸ್ಟ್, ಕುಪರ್ಮನ್ ಟೆಸ್ಟ್, ಫ್ರೀಡ್ಮನ್ ಟೆಸ್ಟ್, ಹಾಗ್ಬ್ಯಾಂಡ್ ಟೆಸ್ಟ್, GM ಟೆಸ್ಟ್, ಗ್ಯಾಲಿಮ್ಯಾನಿ ಟೆಸ್ಟ್. So these are the tests which are used for experimental purposes only. Immunological tests ಯಾವ್ಯಾವು? The presence of HCG is also determined using immunological techniques. Immunological tests are based on double antigen antibody reactions. ಅಂದ್ರೆ ಈಗ HCG ಹಾರ್ಮೋನ್ ಏನಿದೆಯಲ್ಲ, ಅದರ ವಿರುದ್ಧ ಆಂಟಿಬಾಡೀಸ್ ಆಡ್ ಮಾಡಿದ್ರೆ ನಾವು, ಈಗ ಅಕಸ್ಮಾತ್ ಆಗಿ ಯೂರಿನ್ ತಗೊಂಡು ಅಥವಾ ಬ್ಲಡ್ ತಗೊಂಡು ನಾವು ಯಾವುದು ವಿಮನ್ ಆಮೇಲೆ ಹೆಣ್ಣಿನ ಯೂರಿನ್ ತಗೊಂಡು ನಾವೇನ್ ಮಾಡ್ತೀವಿ, ಅದರಲ್ಲಿ HCG ಆಂಟಿಜನ್ ಇರಬಹುದು, ಇರ್ಲಿಕ್ಕಿಲ್ಲ. ಸೊ ಆ ಯೂರಿನ್ನಿಗೆ ನಾವು ಆಂಟಿಬಾಡಿ ಆಡ್ ಮಾಡಿದರೆ ಅಥವಾ ಆ ಬ್ಲಡ್ಗೆ ಆಂಟಿಬಾಡಿ ಆಡ್ ಮಾಡಿದರೆ ಅಕಸ್ಮಾತ್ ಆಗಿ ಅದರಲ್ಲಿ HCG ಆಂಟಿಜನ್, ಹ್ಯೂಮನ್ ಗೋನಾಡೋಟ್ರಾಫಿನ್ ಅದರಲ್ಲಿ ಇದ್ರೆ, ಈಗ A ಬ್ಲಡ್ ಗ್ರೂಪ್, ಬಿ ಬ್ಲಡ್ ಗ್ರೂಪ್ ಟೆಸ್ಟಿಂಗ್ ನೆನಪಿರ್ಬೋದು, ಬ್ಲಡ್ ಗ್ರೂಪಿಂಗ್ ಯಾವ ತರ ಮಾಡ್ತೀವಿ ಅಂತ ನೆನಪಿರ್ಬೋದು. ಸೊ ಅದೇ ತರನಾಗಿ ಅಕಸ್ಮಾತ್ ಆಗಿ HCG ಇದ್ದು ಅಂದ್ರೆ ಆ ಯೂರಿನ್ ನಲ್ಲಿ ನಾವು ಆಂಟಿಬಾಡಿ ಆಡ್ ಮಾಡಿದ್ರೆ ಅವಾಗ ಅಗ್ಲೂಟಿನೇಷನ್ ಆಗುತ್ತೆ, ಕೋಆಗುಲೇಷನ್ ಆಗುತ್ತೆ. ಸೊ ದಿಸ್ ಈಸ್ ಹೌ immunological tests are performed. It is also called as Gravindex test. Procedure: 1 drop of HCG antiserum is taken on a glass slide. 1 drop HCG antiserum ತಗೊಳ್ತೀವಿ. 1 drop of urine from the woman who wants to confirm is added, and 1 drop of latex particles are added. ಇದಕ್ಕೇನು, if the result is determined by observing the agglutination of latex particles added to the combination of HCG antiserum and women's urine. ಹೇಳಿದಂಗೆ HCG ಫೀಮೇಲ್ ಯೂರಿನ್ ಅಲ್ಲಿ ಇದ್ದರೆ ಅಂದ್ರೆ ಪ್ರೆಗ್ನೆನ್ಸಿ ಆಗಿದ್ರೆ HCG ಲೆವೆಲ್ಸ್ ಜಾಸ್ತಿ ಆಗಿ ಅವಳ ಯೂರಿನ್ ನಲ್ಲಿ ಕಂಡು ಬರುತ್ತೆ. ಅದಕ್ಕೆ ನಾವು HCG ಆಂಟಿಬಾಡೀಸ್ ಆಡ್ ಮಾಡಿದ್ವಿ ಅಂದ್ರೆ ಅಗ್ಲೂಟಿನೇಷನ್ ಆಗುತ್ತೆ, ಅಂದ್ರೆ ಕೋಆಗುಲೇಷನ್ ಆಗುತ್ತೆ. ಸೊ ಆ ತರ ಆದ್ರೆ ಅದರ ಅರ್ಥ ಏನು? ಆ ಯೂರಿನ್ ನಲ್ಲಿ HCG ಇದೆ ಅಂತ ಅರ್ಥ. ಯೂರಿನ್ ಅಲ್ಲಿ HCG ಇದೆ ಅಂತಂದ್ರೆ ಎಲ್ಲೋ ಒಂದು ದೇರ್ ಇಸ್ ಅ ನ್ಯೂ ಲೈಫ್ ಗ್ರೋಯಿಂಗ್ ಇನ್ಸೈಡ್ ದ ಬಾಡಿ ಅಂತ ಅರ್ಥ. ಏನಂಗಂದ್ರೆ ಇಟ್ ಮೀನ್ಸ್ ದಟ್ ಶಿ ಈಸ್ ಪ್ರೆಗ್ನೆಂಟ್ ಅಂತ ಅರ್ಥ. ಸೊ ದಿಸ್ ಈಸ್ ಅಬೌಟ್ fertilization, right? Implantation, and how do you determine whether the person is pregnant or not. So this is about this topic. Thank you.